ಫ್ರೆಂಡ್ಸ್, ಟೂ ವೀಲರ್ ವಿಡಿಯೋ ಮಾಡಕ್ಕೆ ಹೇಳ್ತಿದ್ದೀರಾ. ಸುಮಾರು ಜನ ನನ್ನ ವ್ಯೂವರ್ಸ್ ನನಗೆ ಮೆಸೇಜ್ ಮಾಡ್ತಿದ್ದಾರೆ. ಖಂಡಿತ ಮಾಡ್ತೀನಿ. ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಸುಮಾರು ಟೂ ವೀಲರ್ ಶೋರೂಮ್ಸ್ ಇದೆ. ಎಲ್ಲ ಕಡೆ ಹೋಗಿ ಮಾಡ್ಬೋದು. ಬಟ್ ನನಗೆ ಒಂದು ಚೆನ್ನಾಗಿರೋ ಅಂಥ ಸುಮ್ಮನೆ ವಿಡಿಯೋ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಒಂದು ವ್ಯಾಲ್ಯೂ ಇರಬೇಕು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಸರ್ಚ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕಡೆ ನನಗೆ ಶೋರೂಮ್ ಸಿಕ್ಕಿದ್ರೆ ಖಂಡಿತ ನಾನು ಮಾಡ್ಕೊಡ್ತೀನಿ. ಆಲ್ರೆಡಿ ಹುಡುಕಿದ್ದೀನಿ. ನೆಕ್ಸ್ಟ್ ವಿಡಿಯೋ ಐ ಥಿಂಕ್ ಟೂ ವೀಲರ್ಸ್ ಇದೆ, ಹಾಕ್ತೀನಿ. ದಯವಿಟ್ಟು ನೀವು ನನಗೆ ಮೆಸೇಜ್ ಮಾಡೋದೇ, ಕಾಮೆಂಟ್ಸ್ ಮಾಡೋದೇ ನನಗೊಂಥರ ಬೂಸ್ಟ್ ಇರುತ್ತೆ. ಯಾಕಂದರೆ ನನಗೆ ನೀವು ಎಷ್ಟು ಮೆಸೇಜ್ ಮಾಡಿದ್ರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇರುತ್ತೆ ಮಾಡೋಕ್ಕೆ. ಖಂಡಿತ ನಿಮಗೆ ಏನು ಮೈಂಡ್ ಬರುತ್ತೋ ಅದನ್ನು ಮೆಸೇಜ್ ಮಾಡ್ತಾ ಇರಿ. ಖಂಡಿತ ನಾನು ಒಳ್ಳೆ ವೀಡಿಯೋಸ್ನ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಯಾಕಂದರೆ ಲೈಕ್ ಮಾಡಿದ್ರೆ ನನಗೆ ಬರೋ ಏನೋ ಚಾರ್ಜಸ್ ಅದರಲ್ಲೇ ನನಗೆ ಬರೋದು. ನಾನು ಪ್ರಮೋಟಿಂಗ್ ವೀಡಿಯೋಸ್ಗೆ ನಾನು ಯಾರ ಹತ್ರನೂ ಕಾಸು ತೊಗೊಳ್ಳಲ್ಲ. ಕೇವಲ ನಾನೊಂದು ಪ್ಯಾಷನ್ಗೋಸ್ಕರ ವಿಡಿಯೋ ಮಾಡೋದು. ಸೊ ನಾನು ಮಾಡೋ ವಿಡಿಯೋದಲ್ಲಿ 1000 ಜನ ನೋಡಿದ್ರೆ ಅದ್ರಲ್ಲಿ ಒಬ್ರಿಗಾದ್ರೂ ಯೂಸ್ ಆದರೆ ನನಗೆ ಅದೇ ದೊಡ್ಡ ವಿಷಯ. ನನಗೆ ಅಷ್ಟೇ ಸಾಕು. ನನಗೆ ಲೈಕ್ ಮಾಡೋದ್ರಿಂದ ನನಗೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಸೊ ಅದರಿಂದ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಷ್ಟೇ. ಥ್ಯಾಂಕ್ ಯು. ಕೊನೆವರೆಗೂ ವಿಡಿಯೋ ನೋಡಿ. ಖಂಡಿತ ಯಾವುದೋ ಒಂದು ವಿಡಿಯೋದಲ್ಲಿ ನಿಮಗೆ ಇಷ್ಟವಾದಂತಹ ಒಂದು ಕಾರ್ ಸಿಕ್ಕಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು. ವಾಚ್ ಮಾಡಿ ವಿಡಿಯೋ. AC ಪವರ್ ಸ್ಟೇರಿಂಗ್, ಓಕೆ, ವಿತ್ ವ್ಯಾಲಿಡ್ ಇನ್ಶೂರೆನ್ಸ್, ವಿತ್ ವ್ಯಾಲಿಡ್ FC ಎಲ್ಲ ಇದೆ. ಓನ್ಲಿ 85,000 ಸರ್. ಓನ್ಲಿ 85,000. ಓನ್ಲಿ 85,000 ಸರ್. 85,000 ರೂಪಾಯಿ ಕಾರ್ ಕೊಡ್ತೀರಾ? ವಿತ್ NOC ಕೊಡ್ತೀನಿ. 160 ಸರ್. 160 ಗಾಡಿ. ಬರೀ ಏನ್ ಸರ್ ಪ್ರೈಸ್? ಓನ್ಲಿ 190 ಸರ್. ಓನ್ಲಿ 190. ಮಾರುತಿ ಸ್ವಿಫ್ಟ್ VXI ಪೆಟ್ರೋಲ್ ವೇರಿಯಂಟ್ 2007 ಮಾಡೆಲ್. ಓಕೆ, ವಿತ್ ಆಲ್ ಅಪ್ಡೇಟ್ ಡಾಕ್ಯುಮೆಂಟ್ಸ್, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಇದೆ. ಓನ್ಲಿ 190. ಲಾಂಗ್ ಹೋಗ್ಬೇಕಂದ್ರೂ ಮಸ್ತ್ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಸರ್. ಅಪ್ಡೇಟ್ ಇದೆಯಾ? ಇನ್ಶೂರೆನ್ಸ್ ವ್ಯಾಲಿಡ್ ಇದೆ. ಓಕೆ, ಎಲ್ಲ ಅಪ್ಡೇಟ್ ಇದೆ ಸರ್. ಓಕೆ. 2009 ಮಾಡೆಲ್ ಜೈಲೋ. ಸರ್ ಏನ್ ಪ್ರೈಸ್ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 225 ಸರ್. ಬರೇ 225. ಓನ್ಲಿ 225. ಸುಜುಕಿ ಡಿಸೈರ್. ಇದು ಬಂದ್ಬಿಟ್ಟು ತುಂಬಾ ಡಿಮ್ಯಾಂಡಬಲ್ ವೆಹಿಕಲ್ ಸರ್. ಹೌದು ಸರ್. 2016 ಮಾಡೆಲ್ 4,50,000 ಸರ್. 4,50,000. 2016 ಸಿಂಗಲ್ ಓನರ್ ಡೀಸೆಲ್. ಓಕೆ, ಇದು ಬಂದ್ಬಿಟ್ಟು 0 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ. 0 ಡೌನ್ ಪೇಮೆಂಟ್. ಬರೇ ಬರಬೇಕು ಅಗ್ರಿಮೆಂಟ್ ಸೈನ್ ಮಾಡಬೇಕು, ವೆಹಿಕಲ್ ತಗೊಳ್ಳೋದು. ಚಾನಲ್ ಅಲ್ಲಿ, ನನ್ನ BLR ವಾಹನ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕೋಟ್ಯಾಧಿಪತಿಗಳು, ಸಾಹುಕಾರರು ಯಾರು ಇಲ್ಲ ಸರ್. ಎಲ್ಲರೂ ಮಿಡಿಲ್ ಕ್ಲಾಸ್, ಹೌದು ಸರ್. ಲೋವರ್ ಮಿಡಿಲ್ ಕ್ಲಾಸ್. ಹೌದು ಸರ್. ನಮ್ಮವ್ರಿಗೆ ಏನು ಅಂದ್ರೆ ನಮ್ಗೆ ಒಳ್ಳೆ ಕಾರ್, ಪ್ರತಿಯೊಬ್ಬರಿಗೂ ಇರುತ್ತೆ ಕಾರ್. ಎಷ್ಟು ಕಡಿಮೆ ಸಿಕ್ಕಿದ್ರೆ ಅಷ್ಟು ಒಳ್ಳೆಯದು. ಹೌದು, ನಾನು ಹೇಳ್ತೀನಿಲ್ಲ ಸರ್, ಪ್ರೈಸ್ ನೋಡ್ಕೊಂಡು ಬನ್ನಿ, ಇನ್ನೂ ಹೆಚ್ಚು ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಯಾಕಂದ್ರೆ ನಮ್ಗೆ ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೆ ಕಸ್ಟಮರ್ ಅಂತ. ನನ್ನ ಉದ್ದೇಶ ಅಷ್ಟೇ ಸರ್. ಏನೋ ನಾನು ವಿಡಿಯೋ ಮಾಡಬೇಕು, ಹಾಕೋಬೇಕು, ನಾನು ದೊಡ್ಡವನಾಗಬೇಕು ಅಲ್ಲ. ನೀವು ಒಂದ್ ಕಡೆಯಿಂದ ಹೆಲ್ಪ್ ಮಾಡ್ತಾರೆ ನನಗೆ. ಕಸ್ಟಮರ್ ನಾನು ಹಾಕೋ ನನ್ನ ವಿಡಿಯೋಗೆ 1,000 ಜನ ನೋಡಿದ್ರೆ ಒಬ್ಬರಿಗೂ ಉಪಯೋಗ ಆದ್ರೂ ಸಾಕು. ಹೌದು, ಆ ವಿಡಿಯೋಗೆ ಒಂಥರ ವ್ಯಾಲ್ಯೂ ಬಂದಂಗೆ. ಸೊ ಅದಕ್ಕೋಸ್ಕರ ಒಂದು ರೀಸನೇಬಲ್ ಪ್ರೈಸ್ ಹೇಳಿ ಗಾಡಿಗಳು ಖಂಡಿತ ಹೋಗುತ್ತೆ ಸರ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಿಕ್ಕಬಳ್ಳಾಪುರದಲ್ಲಿದ್ದೀನಿ. ಯೂಸರ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ. ಸುಮಾರು ವೆಹಿಕಲ್ಸ್ ಇದೆ ಇಲ್ಲಿ ನಮ್ಮ ಕಾರ್ ಶೋರೂಮ್ ವಸೀಂ ಸರ್ ಇದ್ದಾರೆ. ಅವ್ರನ್ನ ಭೇಟಿ ಮಾಡ್ಕೊಳ್ಳೋಣ. ಅವ್ರ ಬಗ್ಗೆ ಅವ್ರ ಹತ್ರ ಇನ್ನೂ ತುಂಬಾ ಡೀಟೇಲ್ಸ್ ತಗೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಇವತ್ತು ನಿಮ್ ಶೋರೂಮ್ಗೆ ಬಂದಿದ್ದೀವಿ. ಹೌದು. ನಿಮ್ ಶೋರೂಮ್ ಅಲ್ಲಿ ಏನೇನು ಫ್ಯೂಚರ್ಸ್ ಇದೆ, ಎಷ್ಟು ವೆಹಿಕಲ್ಸ್ ಇದೆ, ಲೋನ್ ಯಾವ ತರ ಮಾಡ್ಕೊಡ್ತೀರಾ? ಓಕೆ, ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ, ನಮ್ ವ್ಯೂವರ್ಸ್ಗೋಸ್ಕರ. ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಎಲ್ಲಾ ತರ ವೆಹಿಕಲ್ ಸಿಗತ್ತೆ ಸರ್. ಓಕೆ, ನಿಮ್ಗೆ ಲೋ ಬಜೆಟ್ ಇಂದ ಹೈ ಬಜೆಟ್ ಸಿಗತ್ತೆ. ನಿಮ್ಗೆ ನಮ್ ಕಡೆಯಿಂದ ಫೈನಾನ್ಸ್ ಆಗತ್ತೆ. ಎಲ್ಲ ಬ್ಯಾಂಕ್ ಫೈನಾನ್ಸ್ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ವೆಹಿಕಲ್ಸ್ ಇದೆ. 0 ಡೌನ್ ಪೇಮೆಂಟ್ ಸಿಗುತ್ತೆ. 0 ಡೌನ್ ಪೇಮೆಂಟ್ ಸಿಗತ್ತೆ. 90% ಲೋನು ಸಿಗತ್ತೆ. ಪ್ರೈಸ್ ಬಂದ್ಬಿಟ್ಟು ತುಂಬಾ ವೆರಿ ಚಾಲೆಂಜಿಂಗ್ ಪ್ರೈಸ್ ಇರುತ್ತೆ ಸರ್. ಅಟ್ರಾಕ್ಟಿವ್ ಪ್ರೈಸ್ ಇರುತ್ತೆ, ಅನ್ಬೀಟಬಲ್ ಪ್ರೈಸ್ ಇರುತ್ತೆ. ನಿಮ್ಮಲ್ಲಿ ಸ್ಟಾರ್ಟಿಂಗ್ ಎಷ್ಟರಲ್ಲಿ ಸಿಗಬಹುದು ಸರ್? ಸ್ಟಾರ್ಟಿಂಗ್ ನಿಮ್ಗೆ 80,000 ಇಂದ ಕೊಡ್ತೀವಿ ಸರ್. 80,000 ಇಂದ. ಬರೀ 80,000 ಅದನ್ನು ಎಲ್ಲ ವಿತ್ ಕಂಡೀಷನ್, ರನ್ನಿಂಗ್ ಕಂಡೀಷನ್, ವಿತ್ ಎಲ್ಲ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್. ಈಗ ಯಾರಾದ್ರೂ ಹೊಸದಾಗಿ ಡ್ರೈವಿಂಗ್ ಕಲ್ತಿರೋರು, ಹೌದು, ನಾನು ಒಂದು ಹಳೆ ಗಾಡಿಯಲ್ಲಿ ಕಲ್ತ್ಕೊಂಡು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಆರಾಮಾಗಿ, ಆಮೇಲೆ ನಾನು ಬೇರೆ ಗಾಡಿ, ಹೊಸ ಗಾಡಿ ತಗೋಬೇಕು ಅನ್ನೋರ್ಗೆ 80,000 ನೀವು ಗಾಡಿ 80,000 ಗಾಡಿ ಕೊಡ್ತೀನಿ. ಅದನ್ನು ವಿತ್ ಆಲ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಂದ. ಟೋಟಲ್ ವ್ಯಾಲಿಡ್ ಇರುತ್ತೆ. FT ಇನ್ಶೂರೆನ್ಸ್ ಎಲ್ಲ ವ್ಯಾಲಿಡ್ ಇರುತ್ತೆ. ರನ್ನಿಂಗ್ ಇರುವಂತ ರನ್ನಿಂಗ್ ವೆಹಿಕಲ್, ರನ್ನಿಂಗ್ ಕಂಡೀಷನ್. ಓಕೆ, ಆ ತರ ಕೊಡ್ತೀನಿ ಸರ್. ನಿಮ್ ಲೊಕೇಶನ್ ಹೇಳ್ಬಿಡಿ ಸರ್. ಬಂದ್ಬಿಟ್ಟು ಇದು ಎಕ್ಸಾಕ್ಟ್ಲಿ ಚಿಕ್ಕಬಳ್ಳಾಪುರ ಸರ್. ಓಕೆ, ದೇವನಹಳ್ಳಿ ಏರ್ಪೋರ್ಟ್ ಇದೆಲ್ಲ, ಏರ್ಪೋರ್ಟ್ ಇಂದ ಒಂದು ಅರೌಂಡ್ 15 to 20 ಕಿಲೋಮೀಟರ್ ಸರ್. ಓಕೆ, ನಿಯರ್ ಬೈ ಚಿಕ್ಕಬಳ್ಳಾಪುರ ಬೈಪಾಸ್ ಅಲ್ಲೇ. ಬೈಪಾಸ್ ಅಲ್ಲಿ ಸರ್. ಬೈಪಾಸ್ ಅಲ್ಲಿ ಚಿಕ್ಕಬಳ್ಳಾಪುರ ಟೌನ್ ಬೈಪಾಸ್ ಅಲ್ಲಿ. ನಿಮ್ಗೆ ಬೆಂಗಳೂರಿಂದ BMTC ಸರ್ವಿಸ್ ಇದೆ. ಡೈರೆಕ್ಟ್ ಬಸ್ ಇದೆ. ಡೈರೆಕ್ಟ್ ವೋಲ್ವೋ ಬಸ್ ಇದೆ. ಚಿಕ್ಕಬಳ್ಳಾಪುರಕ್ಕೆ BMTC ಬಸ್ ಇದೆ. ಆರಾಮಾಗಿ ಬರ್ಬೋದು. ಓಕೆ,
ಬಸ್ ಸ್ಟಾಪ್ ನಮ್ದು ಲೊಕೇಶನ್. ಎಲ್ಲೂ ಹುಡುಕಂಗಿಲ್ಲ. ಓಕೆ, ಚಿಕ್ಕಬಳ್ಳಾಪುರ BGS ಕಾಲೇಜ್ ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಅದೇ ಫಸ್ಟ್ ಸ್ಟಾಪ್. ಅದೇ ಫಸ್ಟ್ ಬಸ್ ಸ್ಟಾಪ್ ಅಲ್ಲಿ ನೀವು ಇಳ್ಕೊಂಡ್ರೆ ಲೆಫ್ಟ್ ಸೈಡ್ ಅಲ್ಲಿ. ಹೌದು ಸರ್, ನಿಮ್ ಶೋರೂಮ್ ಹೆಸರು ಹೇಳ್ಬಿಡಿ ಸರ್. ಎಂಪೈರ್ ಕಾರ್ಸ್ ಸರ್. ಎಂಪೈರ್ ಕಾರ್ಸ್. ನಿಮ್ದು 2-3 ಬ್ರಾಂಚ್ ಕೂಡ ಇದೆಯಲ್ಲ? ಹೌದು ಸರ್, ನಮ್ದು ಬ್ರಾಂಚ್ ಇದೆ, ಬೆಂಗಳೂರಿನ ಬ್ರಾಂಚ್ ಇದೆ, ಇಲ್ಲೂ ಬ್ರಾಂಚ್ ಇದೆ, ಕೋಲಾರದಲ್ಲೂ ಬ್ರಾಂಚ್ ಇದೆ. 3 ಬ್ರಾಂಚ್ ಇದೆ ಫ್ರೆಂಡ್ಸ್. ನಾನು 3 ಕಡೆನೂ ವಿಡಿಯೋ ಮಾಡಿದೀನಿ. ಇವತ್ತು ಇಲ್ಲಿ ಮಾಡಕ್ ಬಂದಿದ್ದೀನಿ ಯಾಕಂದ್ರೆ ಇವ್ರದೊಂದು ದೊಡ್ಡ ಶೋರೂಮ್ ಆಗಿರೋದ್ರಿಂದ ಇವ್ರ ಹತ್ರ ಎಲ್ಲಾ ಕಾರುಗಳು ಸಿಗುತ್ತೆ, ಕಡಿಮೆಗೂ ಸಿಗುತ್ತೆ. ಸೊ ಆದ್ರಿಂದ ನಾನು ಎಲ್ಲಾ ಕಡೆನೂ ವಿಡಿಯೋ ಮಾಡಕ್ ಹೋಗಲ್ಲ. ನನಗೆ ಎಲ್ಲಿ ಬೆಸ್ಟ್ ಅನ್ಸುತ್ತೋ ಅಲ್ಲಿ ಮಾತ್ರ ವಿಡಿಯೋ ಮಾಡಕ್ ಹೋಗ್ತಾ ಇರ್ತೀನಿ. ಸೊ ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೀನಿ. ಬನ್ನಿ, ಇವತ್ತು ಇಲ್ಲಿ ಯಾವ ವೆಹಿಕಲ್ಸ್ ಇದೆ, ಯಾವ ಪ್ರೈಸ್ಗೆ ಸರ್ ಕೊಡ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಸರ್ ಬನ್ನಿ, ವಿಡಿಯೋ ನೋಡೋಣ. ಓಕೆ ಸರ್, ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಓಮಿನಿ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ನಿಮ್ಮ ಹತ್ರ ಓಮಿನಿ ಇದೆ ಸರ್, 2006 ಮಾಡಲ್ ಸರ್. ಹಾ, ಸೆಕೆಂಡ್ ಓನರ್. ಓಕೆ. FC ವ್ಯಾಲಿಡ್ ಇದೆ, ಇನ್ಶೂರೆನ್ಸ್ ವ್ಯಾಲಿಡ್ ಇದೆ. ಹಾ, 5 ಸೀಟರ್ ಪೆಟ್ರೋಲ್. ಓಕೆ. ಓನ್ಲಿ 150 ಸರ್. ಬರೀ 150. ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ ಅದರಲ್ಲಿ. ಮಾಡ್ಬಿಡೋಣ ಬನ್ನಿ. ಓಕೆ, ನೋಡಿ ಫ್ರೆಂಡ್ಸ್, ಓಮಿನಿ ಟೈರ್ ಎಲ್ಲ 100% ಟೈರ್ ಎಲ್ಲ ಚೆನ್ನಾಗಿದೆ. ಟೈರ್ಸ್ ಹಾಕಿದ್ದಾರೆ. ರೆಡ್ ಕಲರ್. ಓಮಿನಿ 1.5 ಲಕ್ಷಕ್ಕೆ ಯಾರು ಕೊಡ್ತೀರಾ ಫ್ರೆಂಡ್ಸ್? ಇನ್ನೂ ಕಡಿಮೆ ಸಿಗುತ್ತೆ ಬನ್ನಿ ಫ್ರೆಂಡ್ಸ್. ಯಾಕಂದ್ರೆ ಗಾಡಿ ಚೆನ್ನಾಗಿದೆ, ತುಂಬಾ ಡಿಮ್ಯಾಂಡೆಡ್ ಇದೆ. ಯಾಕಂದ್ರೆ ಇದನ್ನ ಜಾಸ್ತಿ ಏನೋ ಬಿಸ್ನೆಸ್ ಗಾಗಿ ಯೂಸ್ ಮಾಡ್ತಾರೆ. ಒಂದು ಬಿಸ್ನೆಸ್ ಫ್ಯಾಮಿಲಿ ಒಂದು 7-8 ಜನ ಫ್ಯಾಮಿಲಿ ಕೂಡ ಎಲ್ಲಾದ್ರೂ ಆರಾಮಾಗಿ ಒಂದು 200-250 ಕಿಲೋಮೀಟರ್ ಟ್ರಿಪ್ ಹೋಗಿ. ಸರ್, ಸ್ಟಾರ್ಟಿಂಗ್ ಅಲ್ಲಿ ಒಂದು ಡಿಸೈರ್ ಇದೆ, ಇದ್ರ ಬಗ್ಗೆ ನಮ್ಗೆ ಡೀಟೇಲ್ಸ್ ಕೊಡಿ ಸರ್. ಸರ್, ಇದು ಸುಜುಕಿ ಡಿಸೈರ್. ಹಾ, ಇದು ಬಂದ್ಬಿಟ್ಟು ತುಂಬಾ ಡಿಮ್ಯಾಂಡಬಲ್ ವೆಹಿಕಲ್ ಸರ್. ಹೌದು ಸರ್. 2016 ಮಾಡಲ್. ಹಾ, ಸಿಂಗಲ್ ಓನರ್. ಓಕೆ. ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್. AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ, ರಿಮೋಟ್ ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಓಕೆ. ವೆಹಿಕಲ್ ನೀಟ್ ಅಂಡ್ ಕ್ಲೀನ್ ವೆಹಿಕಲ್, ಸಿಂಗಲ್ ಓನರ್. ಪರವಾಗಿಲ್ಲ. ಸೊ ಏನ್ ಪ್ರೈಸ್ ಸರ್ ಇದು? ಸರ್, ಇದು ಬಂದ್ಬಿಟ್ಟು ನಿಮ್ಗೆ 4,50,000 ಸರ್. 4,50,000. 2016 ಸಿಂಗಲ್ ಓನರ್ ಡೀಸೆಲ್. ಓಕೆ. ಇದು ಬಂದ್ಬಿಟ್ಟು 0 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ. 0 ಡೌನ್ ಪೇಮೆಂಟ್. ಬರಬೇಕು, ಅಗ್ರಿಮೆಂಟ್ ಸೈನ್ ಮಾಡಬೇಕು, ವೆಹಿಕಲ್ ತಗೊಂಡೋಗ್ಬೇಕು. ಇಲ್ಲ, ಕರ್ನಾಟಕ ಆಲ್ ಓವರ್ ಕರ್ನಾಟಕ ಸರ್. ಯಾರು ಬೇಕಾದ್ರೂ ಬನ್ನಿ. ಓಕೆ. ಸಿವಿಲ್ ಚೆನ್ನಾಗಿರ್ಬೇಕು, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೊಂಡೋಗಿ ಸರ್. ಸಿಂಗಲ್ ಓನರ್ 2016 ಡೀಸೆಲ್. ನಿಮ್ಗೆ ಅಮೌಂಟೇ ಬೇಕಾಗಿಲ್ಲ, ಸಿಬಿಲ್ ಒಂದು ಚೆನ್ನಾಗಿದ್ರೆ ನಮ್ ಕಾರ್ ಬೇಕು ಅನ್ನೋರಿಗೆ ಒಂದ್ ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಈಗ 25 ಬರುತ್ತೆ ಸರ್ ಮೈಲೇಜ್. ಓಕೆ. ಡೀಸೆಲ್ ಗುಡ್ ಮೇಂಟೆನೆನ್ಸ್, 25 ಕಿಲೋಮೀಟರ್ ಬರುತ್ತೆ ಮೈಲೇಜ್. ಓಕೆ. ಸರ್, ನೆಕ್ಸ್ಟ್ ವೆಹಿಕಲ್ ಸರ್, ಒಂದು ಫೋರ್ಡ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದ್ಬಿಟ್ಟು ಫೋರ್ಡ್ ಫಿಗೋ ಸರ್. ಫೋರ್ಡ್ ಫಿಗೋ. ಓಕೆ. ಫೋರ್ಡ್ ಫಿಗೋ ಡೀಸೆಲ್. ಹಾ, ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾ, ಇದು ಬಂದ್ಬಿಟ್ಟು ನಿಮ್ಗೆ 195 ಸರ್ ಪ್ರೈಸ್. ಸರ್, ಎಷ್ಟನೇ ಓನರ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಡೀಸೆಲ್. ಓಕೆ. ಎಷ್ಟು ಓಡಿದೆ ಸರ್? 80,000 ಓಡಿದೆ ಸರ್. 80,000 ಓಡಿದೆ. ಓಕೆ. ಡೀಸೆಲ್, ಸಿಂಗಲ್ ಓನರ್. ನೋಡ್ಕೊಳ್ಳಿ ವೆಹಿಕಲ್ ರೈಟ್ ರೌಂಡ್ ಏನು ವರ್ಕ್ ಏನು ಇಲ್ಲ ವೆಹಿಕಲ್ ಅಲ್ಲಿ, ಎಲ್ಲ ನೀಟ್ ಅಂಡ್ ಕ್ಲೀನ್ ಇದೆ. ವೆಹಿಕಲ್ ಇದೆ ಸರ್. ಶಿಫ್ಟ್ ಡಿಸೈರ್ ಅಲ್ಲ ಸರ್ ಇದು? ಹೌದು ಸರ್, ಸ್ವಿಫ್ಟ್ ಡಿಸೈರ್ ಟಾಪ್ ಎಂಡ್ ಮಾಡಲ್ ZXi. ಓಕೆ. 2011 ಮಾಡಲ್ ಸರ್. 11 ಮಾಡಲ್ ಸರ್. ಓಕೆ. ಎಷ್ಟು ಓಡಿದೆ ಸರ್? 80,000 ಓಡಿದೆ ಸರ್. ಪೆಟ್ರೋಲ್ ವೇರಿಯಂಟ್ ಸರ್. ಎಷ್ಟು ಕೊಡ್ತೀರಾ ಸರ್? ಏರ್ ಬ್ಯಾಗ್, ಆಲ್ ವೀಲ್ಸ್ ಎಲ್ಲ ಬರುತ್ತೆ. ಹಾ, ಇದು ಬಂದ್ಬಿಟ್ಟು ವಿತ್ NOC ಕೊಡ್ತೀನಿ. 160 ಸರ್. 160. ಬರೀ 160. ಎಷ್ಟು ಯಾವ ಮಾಡಲ್ ಹೇಳಿದ್ರಿ? 2011 ಸರ್. 11 ಮಾಡಲು ಬರೀ 1,60,000 ರೂಪಾಯಿಗೆ. ಅದು ನೆಗೋಷಿಯಬಲ್ ಸಿಗುತ್ತೆ ವಿತ್ NOC. ಪೆಟ್ರೋಲ್ ಟಾಪ್ ಎಂಡ್ ವರ್ಷನ್ ಸರ್. ಝೈಲೋ ಒಂದಿದೆ ಸರ್, ಈ ಝೈಲೋ ಬಗ್ಗೆ ಹೇಳಿ ಸರ್. ಸರ್, 2009 ಮಾಡಲ್ ಸರ್ ಝೈಲೋ. ಹಾ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ರೂಫ್ AC ಎಲ್ಲ ಬರುತ್ತೆ ಸರ್. ಓಕೆ. ಸ್ವಲ್ಪ ಹಳೆ ಗಾಡಿ. ಏನ್ ಸರ್ ಇದು? 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಟೈರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. 90% ಟೈರ್ಸ್ ಇದೆ. 100% ಟೈರ್ ಇದೆ ಸರ್. ಓಕೆ. ಕ್ಯಾಪ್ಟನ್ ಸೀಟ್ಸ್ ಇದೆ ಒಳಗೆ. ಹೌದು. ಲಗೇಜ್, ರಫ್ ಯೂಸ್ಗೆ ಒಳ್ಳೆ ಗಾಡಿ ಸರ್. ಯಾರಾದ್ರೂ 7 ಜನ ಲೋ ಬಜೆಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಗಾಡಿ. ಎಲ್ಲಾದ್ರೂ ಲಾಂಗ್ ಹೋಗ್ಬೇಕಂದ್ರೂ ಮಸ್ತ್. ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಸರ್. ಅಪ್ಡೇಟ್ ಇದೆಯಾ? ಇನ್ಶೂರೆನ್ಸ್ ವ್ಯಾಲಿಡ್ ಇದೆ. ಓಕೆ. ಎಲ್ಲ ಅಪ್ಡೇಟ್ ಇದೆ ಸರ್. ಓಕೆ. 2009 ಮಾಡಲ್ ಝೈಲೋ. ಸರ್, ಏನ್ ಪ್ರೈಸ್ ಸರ್? ಸರ್, ಇದು ಪ್ರೈಸ್ ಬಂದ್ಬಿಟ್ಟು 225 ಸರ್. ಬರೇ 225. ಓನ್ಲಿ 225. ಒಂದು 20,000 ನೆಗೋಷಿಯಬಲ್ ಆಗ್ಬೋದೇನೋ ಸರ್? ಏನಂತೀರಾ? ಏನು ನಿಮ್ ಕಡೆಯಿಂದ ಸ್ವಲ್ಪ ಮಾಡೋಣ ಹೋಗಿ ಸರ್. ಅಲ್ವಾ? ನೋಡಿ, ಝೈಲೋ 7 ಸೀಟರ್ ಗಾಡಿ ಯಾವ್ದಾದ್ರು ಬೇಕು ಅಂದ್ರೆ ಬರೀ 220ಗೆ ಗಾಡಿ ಸಿಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಖಂಡಿತ ನಾನು ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಚಿಕ್ಕಬಳ್ಳಾಪುರಕ್ಕೆ ಬಂದ್ಬಿಡಿ. 500. ಹಾ, ಇದು ಬಂದ್ಬಿಟ್ಟು ಟಾಪ್ ಎಂಡ್ ವರ್ಷನ್ ಸರ್. ಓಕೆ. ವಿತ್ ಸನ್ರೂಫ್ ಬರುತ್ತೆ. ಓಕೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಎಲೆಕ್ಟ್ರಿಕ್ ಸೀಟ್ಸ್ ಬರುತ್ತೆ. ಎಲೆಕ್ಟ್ರಿಕ್ ಸೀಟ್ಸ್ ಬರುತ್ತೆ. ಆಟೋ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ. ಟಾಪ್ ಆಫ್ ದಿ ವೇರಿಯಂಟ್ ಸರ್ ಇದು. W10. 2015 ಮಾಡಲ್ W10. ಟೈರ್ಸ್ ನೋಡಿ ನ್ಯೂ ಇದೆ. ಅಲಾಯ್ ವೀಲ್ಸ್ ಇದೆ. ಏರ್ ಬ್ಯಾಗ್ಸ್. ಮಿಡಿಲ್ ಕ್ಲಾಸ್ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು ಇದನ್ನ. ಚೆನ್ನಾಗಿರುತ್ತೆ ಗಾಡಿ. ಸೊ ಒಳಗಡೆ ಕೂಡ ತೋರಿಸ್ತೀನಿ ನಿಮಗೆ.
ವಾಟರ್ ಗೇರ್ ಸಿಸ್ಟಮು, ಸೀಟ್ಸ್ ಎಲ್ಲ ಕಂಟ್ರೋಲ್ ಇರುತ್ತೆ. ಇಷ್ಟು ಸ್ಕ್ರೀನ್ ಟಚ್ ಟಿ ವಿ ಕೂಡ ಹಾಕ್ಕೊಂಡಿದ್ದಾರೆ. ಮ್ಯೂಸಿಕ್ ಸಿಸ್ಟಮು ಕೂಡ ಇದೆ. ಏನು ಸರ್ ಮಾಡಲ್ ಇದು ಸರ್? ಸರ್ 2015 ಮಾಡಲ್ ಸರ್ ಇದು. ಓನರು 15 ಮಾಡಲ್, ಸೆಕೆಂಡ್ ಓನರ್ W10 ಸರ್. ಓಕೆ ಸರ್ ಲೋನ್ ಆರಾಮಾಗಿ 80 to 90% ಲೋನ್ ಆಗುತ್ತೆ ಸರ್. 90% ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಸರ್. ಏನು ಕೋಟ್ ಮಾಡ್ತೀರಾ ಸರ್? ಸರ್ 795 ಸರ್. 795 ಮಾರ್ಕೆಟ್ ಅಲ್ಲಿ 950 ಇದೆ ಸರ್. ಓಕೆ ಹೌದು ಸರ್. ನೀವು ಚೆಕ್ ಮಾಡಿ ಸರ್. 2015 ಮಾಡಲ್ W10 ಹೌದು 859 lakhs ಎಬೋ ಹೇಳ್ತಾರೆ. ಓನ್ಲಿ 795 ಸರ್. 795 ಅಪ್ಪೆ 80% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ ಸರ್. ನೀಟ್ ಅಂಡ್ ಕ್ಲೀನ್ ವೆಹಿಕಲ್ ಸರ್. ಏನು ಜೀರೋ ರಸ್ಟಿಂಗ್, ಏನು ರಸ್ಟಿಂಗ್ ಇದು ಏನೂ ಇಲ್ಲ. ಟೈರ್ಸ್ ನೋಡಿ ಹೆಂಗಿದೆ, ಚೆನ್ನಾಗಿದೆ ಸರ್. 12 ಸರ್. 12 ಮಾಡಲ್, ಸ್ವಲ್ಪ ಓಲ್ಡ್ ಮಾಡಲು, ಬಟ್ ಗಾಡಿ ನೋಡಕ್ ಮಾತ್ರ ಆ ತರ ಕಾಣಿಸಲ್ಲ. ಪ್ರೈಸ್ 195 ಸರ್. 195 ಸರ್. ಅದ್ರಲ್ಲಿ ನೆಗೋಷಿಯಬಲ್ ಏನಿಲ್ವಾ ಸರ್? ಸ್ವಲ್ಪ ಮಾಡೋಣ ನಿಮ್ ಕಡೆಯಿಂದ ಬಂದ್ರೆ. ಗೊತ್ತಾ, ನಮ್ ಚಾನಲ್ ಅಲ್ಲಿ, ನನ್ನ BLR ವಾಹನ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕೋಟ್ಯಾಧಿಪತಿಗಳು, ಸಾಹುಕಾರರು ಯಾರು ಇಲ್ಲ ಸರ್. ಎಲ್ಲರೂ ಮಿಡಿಲ್ ಕ್ಲಾಸ್, ಹೌದು ಸರ್. ಲೋವರ್ ಮಿಡಿಲ್ ಕ್ಲಾಸ್. ಹೌದು ಸರ್. ನಮ್ಮವ್ರಿಗೆ ಏನು ಅಂದ್ರೆ ನಮ್ಗೆ ಒಳ್ಳೆ ಕಾರ್, ಪ್ರತಿಯೊಬ್ಬರಿಗೂ ಇರುತ್ತೆ ಕಾರ್ ತಗೋಬೇಕು. ಎಷ್ಟು ಕಡಿಮೆ ಸಿಕ್ಕಿದ್ರೆ ಅಷ್ಟು ಒಳ್ಳೆ. ಹೌದು, ನಾನು ಹೇಳ್ತೀನಿಲ್ಲ ಸರ್, ಪ್ರೈಸ್ ನೋಡ್ಕೊಂಡು ಬನ್ನಿ, ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಯಾಕಂದ್ರೆ ನಮ್ಗೆ ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೆ. ಕಸ್ಟಮರ್ ಹತ್ರನೇ ನಾವು ಕೊಡ್ಬಾರ್ದು ಅಂತ. ಸೊ ನನ್ನ ಉದ್ದೇಶ ಅಷ್ಟೇ ಸರ್. ಏನೋ ನಾನು ವಿಡಿಯೋ ಮಾಡ್ಬೇಕು, ಹಾಕೋಬೇಕು, ನಾನು ದೊಡ್ಡವನ್ ಆಗ್ಬೇಕು ಅಲ್ಲ. ನೀವು ಒಂದ್ ಕಡೆಯಿಂದ ಹೆಲ್ಪ್ ತರ ಮಾಡ್ತಾರೆ. ನನಗೆ ಕಸ್ಟಮರ್ ನಾನು ಹಾಕೋ ನನ್ನ ವಿಡಿಯೋಗೆ 1000 ಜನ ನೋಡಿದ್ರೆ ಒಬ್ಬರಿಗೆ ಉಪಯೋಗ ಆದ್ರೂ ಸಾಕು. ಹೌದು, ಆ ವಿಡಿಯೋಗೆ ಒಂಥರ ವ್ಯಾಲ್ಯೂ ಬಂದಂಗೆ. ಕರೆಕ್ಟ್. ಸೊ ಅದಕ್ಕೋಸ್ಕರ ಒಂದು ರೀಸನೇಬಲ್ ಪ್ರೈಸ್ ಹೇಳಿ ಗಾಡಿಗಳು ಖಂಡಿತ ಹೋಗುತ್ತೆ ಸರ್. ಸರ್ ಒಂದು ಪೋಲೋ ಇದೆ. ಇದು ಪೋಲೋ ಸರ್, ಪೆಟ್ರೋಲ್. ಪೋಲೋ ಪೆಟ್ರೋಲ್. ಓಕೆ, 2010 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಇದೆ. ಇದು ಬಂದ್ಬಿಟ್ಟು ಕಂಫರ್ಟ್ ಲೈನ್. ಓಕೆ, AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ. ಇದರಲ್ಲಿ ಎಕ್ಸ್ಟ್ರಾ ಅಲಾಯ್ ವೀಲ್ಸ್ ಫಿಟ್ ಮಾಡಿದ್ದಾರೆ ಸರ್. ಕಂಪನಿ ಅಲಾಯ್ ವೀಲ್ಸ್ ಫಿಟ್ ಇದೆ. ಅಲವೆಲ್ ಹೈಲೈನ್ ಅಲಾಯ್ ವೀಲ್ಸ್ ಇದೆ. ನೋಡ್ಕೊಂಡು ಅಲಾಯ್ ವೀಲ್ಸ್ ಅನ್ನು ಹಾಕಿದ್ದಾರೆ ಇದಕ್ಕೆ. ಸ್ಕ್ರೀನ್ ಟಚ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಲೆದರ್ ಸೀಟ್ಸ್ ಇದೆ. ಓಪನ್ ಇದೆ ಸರ್. ನೋಡಿ, ಲೆದರ್ ಸೀಟ್ಸ್ ಇದೆ. ಸ್ಕ್ರೀನ್ ಟಚ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಇಂಟೀರಿಯರ್ಸ್ ಎಲ್ಲ ನೀಟ್ ಇದೆ. 80,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಎಲ್ಲ ಶೋರೂಮ್ ಮೇಂಟೈನ್ ಸರ್. ಚೆನ್ನಾಗಿದೆ ಗಾಡಿ. 87,000 ನೋಡಿದೆ. ಎಲ್ಲ ಸರ್ವಿಸ್ ಅದು ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇದು ಪೋಲೋ. ಸೊ ಸರ್, ನೆಗೋಷಿಯಬಲ್ ಏನ್ ಮಾಡಿ ಏನ್ ಪ್ರೈಸ್ ಕೊಡ್ತೀರಾ? ಒಂದು ಫಿಕ್ಸ್ ಪ್ರೈಸ್ 255 ಸರ್. 255. ಓಕೆ, 2010 ಪೋಲೋ, ಸೆಕೆಂಡ್ ಓನರ್, ಪೆಟ್ರೋಲ್ ವಿತ್ ಸರ್ವಿಸ್ ರೆಕಾರ್ಡ್. 255 ಸರ್. ಆಲ್ಟೋ ಒಂದಿದೆ. ಆಲ್ಟೋ K10 ಸರ್. ಸೊ ಸುಮಾರು ಜನ ನನ್ನ ಚಾನಲ್ ಅಲ್ಲಿ ಕೇಳ್ತಾರೆ. ಇಲ್ಲಿ ಇದೆ K10. ಮೆಸೇಜ್ ಮಾಡ್ತಾ ಇರ್ತೀನಿ ಸರ್, ನನಗೆ ಯಾವ್ದನ್ನ K10 ತೋರಿಸಿ ಅಂತ. ಆಲ್ಟೋ ಮೇಲೆ ತುಂಬಾ ಆಸೆ ಸರ್. ಆಲ್ಟೋ ಇದೆ ಸರ್. 3 ಗಾಡಿ ಇದೆ. 4 ಗಾಡಿ ಇದೆ. 4 ಗಾಡಿನೂ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡಿ ಸರ್. ಅದ್ರ ಬಗ್ಗೆ ಕೊಡಿ ಸರ್. ಇದ್ರ ಬಗ್ಗೆ ಸರ್, ಇದು 2015 ಮಾಡಲ್ ಆಲ್ಟೋ K10 VXi. ಓಕೆ, ಟಾಪ್ ಎಂಡ್ ಮಾಡಲ್ ಸರ್. ಎಷ್ಟು ಹೊಡಿದೆ ಅಂದ್ರೆ ಬರೀ 26,000 ಹೊಡಿದಾರೆ ಅಷ್ಟೇ. 26,000. 26,000 ಹೊಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ ಇದೆ. ಓಕೆ, ಎಷ್ಟನೇ ಓನರ್ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹೌದು ಸರ್. ಏನ್ ಪ್ರೈಸ್? ಇದು ನಿಮ್ಗೆ 90% ಲೋನ್ ಮಾಡ್ಕೊಡ್ತೀನಿ ಸರ್. 90%. ಹೌದು. ಇದು ಕೂಡ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಲೆದರ್ ಸೀಟ್, ರಿಮೋಟ್ ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಓಕೆ, ಔಟ್ಸೈಡ್ ಲುಕ್ ಕೂಡ ಚೆನ್ನಾಗಿದೆ. ಎಲ್ಲೋ ಡೆಂಟ್ಸ್ ಆಗ್ಲಿ ಏನೋ ಆತರ ಏನಿಲ್ಲ. ಗಾಡಿ ಒಳ್ಳೆ ಮೇಂಟೆನೆನ್ಸ್, ವೆಲ್ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಸರ್, ಏನ್ ಪ್ರೈಸ್ ಕೊಡ್ತೀರಾ ಸರ್? ಸರ್ 295 ಸರ್. 295. 90% ಲೋನ್ ಮಾಡ್ಕೊಡ್ತೀನಿ ಸರ್. ಸರ್, ಇನ್ನೊಂದು ಆಲ್ಟೋ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇದು 2008 ಮಾಡಲ್ ಸರ್. 8 ಮಾಡಲಾ? 8 ಮಾಡಲ್. ಓಕೆ, ಆಲ್ಟೋ LXi. ಹಾ. ಸರ್, ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್. ಓಕೆ, ಫ್ರೆಶ್ FC ಇದೆ ಸರ್. 5 years FC ಇದೆ. ಫ್ರೆಶ್ FC ಆಗಿದೆ. 2008 ಮಾಡಲ್, ಸೆಕೆಂಡ್ ಓನರ್. 155 ಸರ್. 155 ನೋಡ್ಕೊಳ್ಳಿ ವೆಹಿಕಲ್ ಹೆಂಗಿದೆ ಕಂಡೀಷನ್. FC ಆಗಿ ಬಂದಿದೆ ಫ್ರೆಶ್ ಆಗಿ. ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡಿ ಸರ್ ನಮ್ಮವ್ರಿಗೆ. ಏನೋ ಯಾಕಂದ್ರೆ ಮಾಡೋಣ ಸರ್. ಇದು ಆಲ್ಟೋ ಸರ್, ಬ್ರೆಡ್ ಅಂಡ್ ಬಟರ್ ವೆಹಿಕಲ್ ಇದು. 800 ಆಲ್ಟೋ ಸ್ವಲ್ಪ ಡಿಮ್ಯಾಂಡ್ ಇದೆ, ಸುಮಾರು ಜನ ಕೇಳ್ತಾರೆ. ಸೊ ಅದಕ್ಕಾಗಿ ನೆಗೋಷಿಯಬಲ್ ಮಾಡ್ಕೊಡಿ ಸರ್. ಇನ್ನೊಂದು ಈ ಗಾಡಿ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇದು 2012 ಮಾಡಲ್ ಸರ್. ಇದಕ್ಕೆ ಲೋನ್ ಆಪ್ಷನ್ ಇದೆ. ಓಕೆ, 2012 ಮಾಡಲ್, ಸಿಂಗಲ್ ಓನರ್, ಆರ್ಮಿ ಅವ್ರದ್ದು, ಏರ್ ಫೋರ್ಸ್ ಅವ್ರದ್ದು ವೆಹಿಕಲ್ ಸರ್ ಇದು. ಓಕೆ, LXi ಇದೂನು 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಟೈರ್ ಹೊಸ ಟೈರ್ ಎಲ್ಲ ಹಾಕಿದ್ದಾರೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕೊಂಡಿದ್ದಾರೆ. ಗಾಡಿ ವೆಲ್ ಮೇಂಟೆನೆನ್ಸ್ ಇದೆ. ಇದು ಆರ್ಮಿ, ಏರ್ ಫೋರ್ಸ್, ಮಿಲಿಟರಿ ಅವ್ರದಂತೆ. ಸೊ ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಎಷ್ಟು ಹೊಡಿದೆ ಸರ್? 60,000 ಹೊಡಿದೆ ಸರ್. 60,000. 60,000 ಹೊಡಿದೆ. ಎಲ್ಲ ಶೋರೂಮ್ ಮೇಂಟೈನ್ಡ್. ಓಕೆ, 4 ಫ್ರೆಶ್ ಟೈರ್ ಹಾಕಿದ್ದಾರೆ. ಸಿಂಗಲ್ ಓನರ್, ಆರ್ಮಿ ಓನ್ ವೆಹಿಕಲ್. ಓಕೆ, ಇಲ್ಲಿ ಯಾರಾದ್ರೂ 800 ಆಲ್ಟೋ K10 ಯಾರಾದ್ರೂ ಬೇಕಂದ್ರೆ ನೋಡಿ, ಇಲ್ಲಿ 4-5 ವೆಹಿಕಲ್ಸ್ ಇದೆ. ನಿಮಗೆ
ಏನೋ ಕಡಿಮೆ ಪ್ರೈಸ್ ಕೂಡ ಸಿಗ್ತಾ ಇದೆ. ಬರೋರು ನನ್ನ ಚಾನಲ್ ಹೆಸರು ಹೇಳಿ. ಹೆಸರು ಹೇಳಿ, ರಮೇಶ್ ಸರ್ ಹೆಸರು ಹೇಳಿ, ಹೆಚ್ಚು ಕೊಡ್ಬಿಡೋಣ ಸರ್. ಸರ್ ಒಂದು ಸಿಯಾಜ್ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಸಿಯಾಜ್ ಡೀಸೆಲ್ ಸರ್. ಓಕೆ. 2016 ಮಾಡಲ್, ಸಿಂಗಲ್ ಓನರ್. ZDI ಟಾಪ್ ಎಂಡ್ ಮಾಡಲ್. ಓಕೆ ಓಕೆ ಓಕೆ. ಇದು ಬಂದ್ಬಿಟ್ಟು ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಆಲೈ ವೀಲ್ಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. ಟಾಪ್ ಆಫ್ ದಿ ವೇರಿಯಂಟ್ ಸರ್ ಇದು. ಓಕೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸಿಂಗಲ್ ಓನರ್. ಲೆದರ್ ಸೀಟ್ಸ್. ZDI ಅಲ್ವಾ ಸರ್? ಹೌದು ಸರ್, ZDI 20 ಬರುತ್ತೆ ಮೈಲೇಜ್. ಸರ್ ಮಾಡಲ್ ಯಾವ್ದಂದ್ರಿ? ಸರ್ 2016 ಮಾಡಲ್. 16 ಮಾಡಲ್ ಸರ್. ಏನ್ ಸರ್ ಪ್ರೈಸ್ ಹೇಳ್ತೀರಾ ಸರ್? ಪ್ರೈಸಿಂಗ್ 0 ಡೌನ್ ಪೇಮೆಂಟ್ ಸರ್. 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್. ಸಿವಿಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್. ಯಾಕಂದ್ರೆ ಗಾಡಿಗೆ ಅಷ್ಟು ಡಿಮ್ಯಾಂಡ್ ಇದೆ. ಇಂಥ ವೆಹಿಕಲ್ಸ್ ಎಲ್ಲ ಡೀಸೆಲ್ ಎಲ್ಲ ಶೋರೂಮ್ ಮೇಂಟೈನ್. ಓಕೆ. 80,000 ಹೊಡಿದೆ ಅಷ್ಟೇ. ಓಕೆ ಓಕೆ. ಅದು ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ, 0 ಡೌನ್ ಪೇಮೆಂಟ್. ಸರ್ ಏನ್ ಪ್ರೈಸ್? ಸಿಂಗಲ್ ಓನರ್ ಸರ್. ಪ್ರೈಸ್ ಚಾಲೆಂಜಿಂಗ್ ಪ್ರೈಸ್ ಸರ್. ಓಕೆ. 5,75,000. 5,75,000. ಏನ್ ನೆಗೋಷಿಯಬಲ್ ಆಗುತ್ತೆ? 2016 ZDI ಡೀಸೆಲ್ ಸಿಂಗಲ್ ಓನರ್ 575. ನೆಗೋಷಿಯಬಲ್ ಇದೆಯಾ ಸರ್ ಅದ್ರಲ್ಲಿ ಏನಾದ್ರು? ನಿಮ್ ಕಡೆಯಿಂದ ಬಂದ್ರೆ ಮಾಡೋಣ. ಹೌದು ಸರ್. ಓಕೆ ಸರ್. 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್ ಸರ್. 575 ಅಂತಿದ್ರೆ ಸೈನ್ ಮಾಡಬೇಕು, ತಗೊಂಡೋಗ್ಬೇಕು ವೆಹಿಕಲ್ ಅಷ್ಟೇ. ನೆಗೋಷಿಯಬಲ್ ಆಗುತ್ತೆ. ಯಾಕೆ ನಿಮ್ಗೆ 0 ಡೌನ್ ಪೇಮೆಂಟ್ ಬೇಕು ಅಂದ್ರೆ ತಿಳ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಸಿಬಿಲ್ ಚೆನ್ನಾಗಿರ್ಬೇಕು. ಮಾತಾಡ್ಬಿಡಿ ಸರ್. ಸಿಬಿಲ್ ಚೆನ್ನಾಗಿದ್ರೆ ಖಂಡಿತ ಇದು ನಿಮ್ಗೆ 0 ಪೇಮೆಂಟ್ ಅಲ್ಲಿ, ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ ಸರ್. ಸೊ ಏನು ಮಾಡಂಗಿಲ್ಲ ಸರ್. ಟೈರ್ ಕಂಡೀಷನ್ ಆಗ್ಲಿ, ಬಾಡಿ ಲೈನ್ ನೋಡ್ಕೊಳ್ಳಿ. ಸಿಂಗಲ್ ಓನರ್, ನೀಟ್ ಅಂಡ್ ಕ್ಲೀನ್ ವೆಹಿಕಲ್. ಗಾಡಿ ತಗೊಂಡಾಗ ರನ್ ಮಾಡ್ಬೇಕು ಅಷ್ಟೇ. ಚೈನಾ ಒಳಗಡೆ ಕೂಡ ತೋರಿಸ್ತೀನಿ ನೋಡಿ. ಒಳಗಡೆ ಏರ್ ಬ್ಯಾಗ್, ABS, ಆಟೋ ಕ್ಲೈಮೇಟ್ ಕಂಟ್ರೋಲ್, ಸಿಂಗಲ್ ಏರ್ ಬ್ಯಾಗ್, ಡಬಲ್ ಏರ್ ಬ್ಯಾಗ್ ಸರ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಕೀಲೆಸ್ ಎಂಟ್ರಿ ಎಲ್ಲ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇದೆ, ಬಟ್ ಟಚ್ ಸ್ಕ್ರೀನ್ ಇರಲ್ಲ. ಲೆದರ್ ಶೀಟ್ಸ್ ಎಲ್ಲ ಇದೆ. ವೆಲ್ ಮೇಂಟೆನೆನ್ಸ್ ಚೆನ್ನಾಗಿದೆ ಸರ್. ವ್ಯಾಗನರ್ ಇದೆ ಸರ್. ಇದ್ರ ಬಗ್ಗೆ ಸರ್, ವ್ಯಾಗನರ್ ಫ್ಯಾಮಿಲಿ ವೆಹಿಕಲ್ ಸರ್ ಇದು. ಹೌದೌದು, ಫ್ಯಾಮಿಲಿ ವೆಹಿಕಲ್. ಒಂದು ಫ್ಯಾಮಿಲಿ ಎಷ್ಟು ದೂರ ಆದ್ರೂ ಹೋಗ್ಬೋದು. 6 ಅಡಿ ಜನ ಇರೋರಿಗೆ ಒಳ್ಳೆ ವೆಹಿಕಲ್ ಇದು. ನಿಮ್ಮಂತವರಿಗೆ, ನಮ್ಮಂತವರಿಗೆಲ್ಲ ಒಳ್ಳೆ ಗಾಡಿ ಇದು. ಹೌದು ಸರ್. ಇದು ಬಂದ್ಬಿಟ್ಟು 2011 ಮಾಡಲ್ ಸರ್. ಓಕೆ. ಇದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಟೈರ್ ಕಂಡೀಷನ್ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡಿ. ಹೊಸ ಟೈರ್ಸ್, ನ್ಯೂ ಟೈರ್ಸ್ ಇದೆ. 4 ಹೊಸ ಟೈರ್ಸ್ ಹಾಕಿ. 4 ನ್ಯೂ ಟೈರ್ಸ್ ಇದೆ. 4 ಹೊಸ ಟೈರ್ ಕಂಡೀಷನ್. ಔಟ್ಲುಕ್ ಕೂಡ ತುಂಬಾ ಚೆನ್ನಾಗಿದೆ ಗಾಡಿ. 1736 ಗಾಡಿ ನಂಬರ್ ಕೂಡ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ಒಂದು ಫ್ಯಾಮಿಲಿ ಪ್ಯಾಕ್, ಒಂದು 4-5 ಜನ ಎಲ್ಲಾದ್ರೂ ಟೂರ್ ಹೋಗ್ಬೇಕು ಅಂದ್ರೆ ಒಂದು ಒಳ್ಳೆ ಗಾಡಿ ಇದು. LXi ಸರ್. ಏನ್ ಸರ್ ಮಾಡಲ್, ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್ ಇದ್ರ ಬಗ್ಗೆ. 2011 ಮಾಡಲ್. ಸಿಂಗಲ್ ಓನರ್. ಓಕೆ. 4 ನ್ಯೂ ಟೈರ್ಸ್ ಇದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಓಕೆ. 55,000 ಓಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ ಇದೆ. ಓಕೆ. ಇದು ಬಂದ್ಬಿಟ್ಟು ನಿಮ್ಗೆ 2,35,000 ಸರ್. 2,35,000. ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ. ಮಾಡೋಣ ಸರ್. ಓಕೆ. ಇದು ಫೈನಾನ್ಸ್ ಕೂಡ ಸಿಗುತ್ತೆ. ಸಿಗುತ್ತೆ. ಒಂದು 90% ಸಿಗುತ್ತೆ ಸರ್. ಇಲ್ಲ, ಒಂದು 70% ಸಿಗುತ್ತೆ. 75%. ಯಾಕಂದ್ರೆ ಸ್ವಲ್ಪ ಓಲ್ಡ್ ಮಾಡಲ್ಲ, ಅದರಿಂದ ಒಂದು ಸ್ವಲ್ಪ 75% ಸಿಗುತ್ತೆ. ಓಕೆ. ಇನ್ನೊಂದು ಗೆಡ್ಸ್ ಇದೆ. ಯಾರಾದ್ರೂ ಗಾಡಿ ಹೊಸದಾಗಿ ಕಲ್ತ್ಕೊಬೇಕು ಅನ್ನೋರು, ತುಂಬಾ ಒಳ್ಳೆ ಗಾಡಿ ಸರ್. ಏನ್ ಸರ್ ಇದ್ರ ಬಗ್ಗೆ ಹೇಳಿ ಸರ್. ಸರ್ ಗೆಟ್ಸ್ 2006 ಮಾಡಲ್ ಸರ್. AC ಪವರ್ ಸ್ಟೀರಿಂಗ್. ಓಕೆ. ವಿತ್ ವ್ಯಾಲಿಡ್ ಇನ್ಶೂರೆನ್ಸ್, ವಿತ್ ವ್ಯಾಲಿಡ್ FC ಎಲ್ಲ ಇದೆ. ಓನ್ಲಿ 85,000 ಸರ್. ಓನ್ಲಿ 85,000 ಸರ್. 85,000 ರೂಪಾಯಿ ಕಾರ್ ಕೊಡ್ತೀರಾ? ಹೌದು ಸರ್. ನೋಡಿ, ಏನಾದ್ರು ನೆಗೋಷಿಯಬಲ್ ಇದೆಯಾ ಸರ್? ಬಂದ್ರೆ ಮಾಡ್ಬಿಡೋಣ ಸರ್. ಸ್ವಲ್ಪ ಬರೋದು ಹೋಗೋದೇನಿದೆ ಮಾಡ್ಬಿಡೋಣ ಸರ್. ನೋಡಿ ಫ್ರೆಂಡ್ಸ್, ಯಾರಾದ್ರೂ ನನ್ನ ಕಾರ್ ಏನ್ 85 ಸಿಗ್ತಾ ಇದೆ ಆತರ ಏನಿಲ್ಲ. ಎಲ್ಲ ವರ್ಕಿಂಗ್ ಕಂಡೀಷನ್. ಕುತ್ಕೊಂಡು 100 ಕಿಲೋಮೀಟರ್ ಹೋಗ್ಬೋದು. ಏನ್ ಟೆನ್ಷನ್ ಇಲ್ಲ, ಆರಾಮಾಗಿ. ಓಕೆ. ಟ್ರೈಲ್ ನೋಡ್ಬಿಟ್ಟು ತಗೊಳ್ಳಿ ಸರ್. ಡೈಲಿ ಒಂದು 20-30 ಕಿಲೋಮೀಟರ್, 50 ಕಿಲೋಮೀಟರ್ ಆಫೀಸ್ ಹೋಗಿ ಬರೋರು. 2 ವೀಲರ್ ಬಜೆಟ್ ಸರ್. 2 ವೀಲರ್ ಓಡಾಡುವಂತ ಜನಗಳಿಗೆ ಯಾಕೆ 2 ವೀಲರ್ ಓಡಾಡೋದು, ನಾನು ಕಾರಲ್ಲಿ ಓಡಾಡ್ತೀನಿ ಅನ್ನೋರಿಗೆ ಒಳ್ಳೆ ಪ್ರೈಸ್ ಸರ್. 80-85,000 ರೂಪಾಯಿಗೆ ಒಂದು ಕಾರ್ ಬರ್ತಾ ಇದೆ ಸರ್. ಎಷ್ಟು ಮೈಲೇಜ್ ಇದೆ ಸರ್ ಅದು? ಸರ್ 15+ ಬರುತ್ತೆ ಸರ್. 15+ ಬರುತ್ತೆ. ಓಕೆ. ನೋಡಿ, 80-85,000 ರೂಪಾಯಿ ಗಾಡಿ ಬರ್ತಾ ಇದೆ. ಬನ್ನಿ, ಒಂದು ಒಳ್ಳೆ ಗಾಡಿ ಸಿಗುತ್ತೆ. ಆ ತರದ್ದು ಇನ್ನೊಂದು 1-2 ಗಾಡಿ ಇದೆ, 1 ಲಕ್ಷ ಆ ತರದ್ದು ಇನ್ನ ಇದೆ ಸರ್, ಬರುತ್ತೆ ಸರ್. ಇದ್ರ ಬಗ್ಗೆ ಹೇಳಿ ಸರ್. ಎಸ್ ಕ್ರಾಸ್ ಸರ್. ಇದು ಬಂದ್ಬಿಟ್ಟು ಎಸ್ಪ್ರೆಸ್ಸೋ. ಇದು ಬಂದ್ಬಿಟ್ಟು 2020 ಮಾಡಲ್ ಸರ್. ಓಕೆ. ಓನ್ಲಿ 4,000 ರನ್ ಆಗಿದೆ. 4,000 ರನ್ ಆಗಿದೆ. VXi ಪ್ಲಸ್ ಆಟೋಮೆಟಿಕ್ ಇದು. ಓಕೆ ಓಕೆ ಓಕೆ. ಇದು ಅಷ್ಟೇ ಸರ್. 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನ್ಯೂ ಗಾಡಿ. ಟಚ್ ಸ್ಕ್ರೀನ್ ಇದೆಲ್ಲ ಇದೆ. ಲೆದರ್ ಶೀಟ್ಸು. ಹೊಸ ಗಾಡಿ, ಹೆಚ್ಚಿಗೆ ಓಡಿಲ್ಲ. ಇದು ಸಿಂಗಲ್ ಓನರ್ ಆಗಿರೋದ್ರಿಂದ ವೆಲ್ ಮೈಂಟೆನೆನ್ಸ್ ಮಾಡ್ಕೊಂಡಿದ್ದಾರೆ.
ಇದು ಕೂಡ ಅಷ್ಟೇ ಒಂದು ಸಣ್ಣ ಫ್ಯಾಮಿಲಿ. ಹೌದು ಸರ್, ಒಂದು ಸಣ್ಣ ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿರುತ್ತೆ ಗಾಡಿ. ಮೈಲೇಜ್ ಕೂಡ ಚೆನ್ನಾಗಿದೆಯಲ್ಲ ಸರ್? ಅಬೌವ್ 15 ಬರುತ್ತೆ ಸರ್ ಮೈಲೇಜ್ ವಿತ್ ಆಟೋಮೆಟಿಕ್ ಅಲ್ಲಿ. ಆಟೋಮೆಟಿಕ್ ಸರ್ ಇದು? ಆಟೋಮೆಟಿಕ್ ವೆಹಿಕಲ್. ಏನ್ ಸರ್ ಪ್ರೈಸ್? ಸರ್ ಇದು ಬಂದ್ಬಿಟ್ಟು ನ್ಯೂ ಪ್ರೈಸ್ ಬಂದ್ಬಿಟ್ಟು 7,30,000 ಇದೆ ಸರ್. ಓಕೆ, ಶೋರೂಮ್ ಪ್ರೈಸ್ ನಮ್ಮ ಹತ್ರ ಬರೀ 4 lakh ಸರ್. 4 ಲಕ್ಷ ಓನ್ಲಿ 4 lakh. ಅದು ಜೀರೋ ಡೌನ್ ಪೇಮೆಂಟ್ ಬರಬೇಕು, ಸೈನ್ ಮಾಡಬೇಕು, ವೆಹಿಕಲ್ ತಗೊಂಡೋಗ್ಬೇಕು. ಸಿಂಗಲ್ ಓನರ್. ಬರೀ ಗಾಡಿ ತಗೊಂಡೋಗಿ ಡಾಕ್ಯುಮೆಂಟ್ ಕೊಡಿ. ಅಷ್ಟೇ, ಡಾಕ್ಯುಮೆಂಟ್ ಕೊಡಿ, ಸೈನ್ ಮಾಡಿ ಗಾಡಿ ತಗೊಂಡೋಗಿ. ಏನು ದುಡ್ಡು ಏನ್ ಬೇಡ. ಓಕೆ, ಬರೀ ಸಿವಿಲ್ ಚೆನ್ನಾಗಿದೆ, ಸೈನ್ ಮಾಡಿ ಗಾಡಿ ತಗೊಂಡೋಗಿ ಸರ್. ಓಕೆ. ಸುಮಾರು ಆತರ ಒಂದು 7-8 ಗಾಡಿ ಇದೆ ಸರ್. ಇದು ಇದೆ, ಅದು ಇದೆ, ಸುಮಾರು ಇದೆ. ಯಾಕಂದ್ರೆ ಒಂದು 16 ಮಾಡಲ್ ಇಂದ ಮೇಲಿರೋದಕ್ಕೆಲ್ಲಾನು 100% ಲೋನ್ ಆರಾಮಾಗಿದೆ. ಬೇಕು ಅನ್ನೋರು, ಯಾರಾದ್ರೂ ಕಾರ್ ತಗೊಬೇಕು ಅನ್ನೋರು, ನನ್ನ ಹತ್ರ ದುಡ್ಡಿಲ್ಲ ನನಗೆ ಕಾರ್ ಬೇಕು ಅನ್ನೋರು ಬನ್ನಿ. ಸಿವಿಲ್ ಚೆನ್ನಾಗಿದ್ರೆ ಒಂದು ಡಾಕ್ಯುಮೆಂಟ್ ಕೊಟ್ಟು ಸೈನ್ ಮಾಡಿ ಗಾಡಿ ತಗೊಂಡು ಹೋಗ್ತಾ ಇರ್ಬೋದು. ಸರ್ ಶಿಫ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್. ಸರ್ 2007 ಮಾಡಲ್ ಸ್ವಿಫ್ಟ್ ಸರ್, VXI. ಓಕೆ, ಪೆಟ್ರೋಲ್. AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ರಿವರ್ಸ್ ಕ್ಯಾಮ್ರಾ, ಸ್ಕ್ರೀನ್ ಟಚ್ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಎಲ್ಲ ಇದೆ ಸರ್. ಲೆದರ್ ಸೀಟ್ ಎಲ್ಲ ಇದೆ. ವ್ಯಾಲಿಡ್ FC ಇದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ಅಪ್ಡೇಟ್ ರನ್ನಿಂಗ್ ಇದೆ ಸರ್. ಓಕೆ ಫ್ರೆಂಡ್ಸ್, ನೋಡ್ಕೊಳ್ಳಿ, ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ, ಲೆದರ್ ಶೀಟ್ ಹಾಕಿದ್ದಾರೆ, ಚೆನ್ನಾಗಿದೆ ಗಾಡಿ. ಸರ್ ಏನ್ ಸರ್ ಪ್ರೈಸ್? ಓನ್ಲಿ 190 ಸರ್. ಓನ್ಲಿ 190. ಮಾರುತಿ ಸ್ವಿಫ್ಟ್ VXI ಪೆಟ್ರೋಲ್ ವೇರಿಯಂಟ್ 2007 ಮಾಡಲ್. ಓಕೆ, ವಿತ್ ಆಲ್ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಇದೆ. ಓನ್ಲಿ 190 ಸರ್. 180. ಅದರಲ್ಲೂ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ನನ್ನ ಕಡೆಯಿಂದ ಬಂದ್ರೆ, ನಿಮ್ ಕಡೆಯಿಂದ ಬಂದ್ರೆ, ನಮ್ ಕಡೆಯಿಂದ ಬಂದ್ರೆ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ಅದಕ್ಕೂ ಫೈನಾನ್ಸ್ ಆಗುತ್ತೆ ಸರ್? ಇಲ್ಲ, ಇದಕ್ಕೆ ಫೈನಾನ್ಸ್ ಆಗಲ್ಲ ಸರ್. ಆಗುತ್ತೆ, ಸ್ಟೇಟ್ ಫೈನಾನ್ಸ್ ಆಗುತ್ತೆ, ಬಟ್ ನಾವು ಮಾಡಲ್ಲ. ಯಾಕಂದ್ರೆ ಇರೋದೇ 1.25 ಲಕ್ಷ, ಅದಕ್ಕೆ ಎಲ್ಲಿ ಇಲ್ಲ ಅನ್ನೋದು ಅನ್ನೋದ್ರಿಂದ. ಸೊ ಇನ್ನೊಂದು ಇದೆ ಸರ್, ಅದು ಅವರ ಇದು ಟಾಟಾ ಮಾನ್ಸಾ ಸರ್. ಓಕೆ, ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಇದು ಬಂದ್ಬಿಟ್ಟು 2012 ಮಾಡಲ್. ಓಕೆ, ಇದು ಕ್ವಾಡ್ರಾಜೆಟ್ ಇಂಜಿನ್ ಅಂದ್ರೆ ಇದ್ರಲ್ಲಿ ಸ್ವಿಫ್ಟ್ ಇಂಜಿನ್ ಬರೋದು. ಹೌದೌದು, ಡಿಸೈರ್ ಇಂಜಿನ್ ಬರೋದು. 2012 ಮಾಡಲ್, ಟಾಪ್ ಎಂಡ್ ವರ್ಷನ್ ಇದು. ಓಕೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸ್ಟೀರಿಂಗ್, ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ಬರೀ 170 ಸರ್. 170. ಓನ್ಲಿ 170. ಸ್ಮಾಲ್ ನೆಗೋಷಿಯಬಲ್ ಇದೆಯಾ ಸರ್? ಮಾಡೋಣ ಸರ್. ಡೀಸೆಲ್ ವೇರಿಯಂಟ್ ಅಲ್ವಾ? ಮೈಲೇಜ್ ಏನಿದೆ ಸರ್? 15-16 20 ಬರುತ್ತೆ ಸರ್. 20 ಬರುತ್ತೆ. ಓಕೆ ಸರ್, ಇದು ಸೆಲಿರಿಯೋ 2015 ಮಾಡಲ್. ಓಕೆ, ಪೆಟ್ರೋಲ್. ಇದು ಅಷ್ಟೇ ಸರ್, ಝೀರೋ ಡೌನ್ ಪೇಮೆಂಟ್. ಮಾಡಲ್ ಸರ್ 2015 ಮಾಡಲ್, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್. ಓಕೆ, ಏನ್ ಸರ್ ಪ್ರೈಸ್? ಸರ್ 325 ಸರ್. 325. ನಾನು ಏನೋ ಝೀರೋ ಡೌನ್ ಪೇಮೆಂಟ್ ಹೇಳ್ತಾ ಇದ್ದೀನಿ, ಪ್ರೈಸ್ ಜಾಸ್ತಿ ಇರಬೇಕು ಆ ಥರ ಏನಿಲ್ಲ ಸರ್. 325 2015 ಮಾಡಲ್. ಯಾಕಂದ್ರೆ ಸರ್ ನನ್ಗೆ ಪ್ರತಿದಿನ ನನ್ನ ವ್ಯೂವರ್ಸ್ ಕೆಳಗೆ ಮೆಸೇಜ್ ಮಾಡ್ತಾನೆ ಇರ್ತಾರೆ. ಹೌದು ಅಣ್ಣ, ನನ್ಗೆ ಯಾವ್ದನ್ನ ಸೆಕೆಂಡ್ ಹ್ಯಾಂಡ್ ವೈಟ್ ಬೋರ್ಡ್ ಕಾರ್ಸ್ ಕಡಿಮೆ ರೇಟ್ ಅಲ್ಲಿ ಶೋರೂಮ್ ಅಂತೂ ಬೇಜಾನ್ ಇದೆ ಸರ್. ಸರ್ ಗಲ್ಲಿಗೊಂದು ಏನಿರೋದು ರೇಟ್ ಪ್ರೈಸ್ 2015 ಮಾಡಲ್ 325 ಸರ್. ನಿಮ್ ಕಡೆಯಿಂದ ಬಂದ್ರೆ ಇನ್ನ ಸ್ವಲ್ಪ ಹೆಚ್ಚು ಮಾಡ್ಕೊಡ್ತೀನಿ ಸರ್. ಝೀರೋ ಡೌನ್ ಪೇಮೆಂಟ್ ತಗೊಂಬನ್ನಿ, ಅಮೌಂಟ್ ತಗೊಂಬನ್ನಿ, ಸಾರಿ ಡಾಕ್ಯುಮೆಂಟ್ಸ್ ತಗೊಂಬನ್ನಿ, ಸೈಕಲ್ ತಗೊಂಡು ಹೋಗಿ ಗಾಡಿ ನೋಡಿ ಲೈಕ್ ಮಾಡ್ಕೊಳ್ಳಿ, ಸೈನ್ ಮಾಡ್ಕೊಂಡು ಗಾಡಿ ತಗೊಂಡು ಟರ್ನ್ ಮಾಡ್ಕೊಳ್ಳಿ. ಸೊ ಅಷ್ಟೇ ಸರ್. ಇನ್ನೊಂದು ಇದು ಬಂದ್ಬಿಟ್ಟು i20 ಡೀಸೆಲ್ 2017. ಓಕೆ, ಇದು ಆಸ್ಟಾ ಆಪ್ಷನಲ್. ಇದು ಓಕೆ, ಪುಷ್ ಬಟನ್ ಸ್ಟಾರ್ಟ್. ಹ್ಯುಂಡೈಯಲ್ಲಿ ಡೀಸೆಲ್ ವೇರಿಯಂಟ್ ಅಲ್ಲ? ಡೀಸೆಲ್. ಯಾಕಂದ್ರೆ ಸ್ವಲ್ಪ ಡಿಮ್ಯಾಂಡೆಡ್ ವೆಹಿಕಲ್ಸ್ ಇದೆ ಇಲ್ಲ. ಇದು ಅಷ್ಟೇ ಸರ್, ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ. ಝೀರೋ ಡೌನ್ ಪೇಮೆಂಟ್. ಪ್ರೈಸ್ ಬಂದ್ಬಿಟ್ಟು 495 ಅಷ್ಟೇ. 490. ಓನ್ಲಿ 495. ಫ್ರೆಂಡ್ಸ್, ನಮ್ಮ ವ್ಯೂವರ್ಸ್ಗೆ ಒಂದು ಬೆಸ್ಟ್ ಆಫರ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮಗೆ ಒಂದು 50,000 ಜಾಸ್ತಿ ಆದ್ರೂ ದುಡ್ಡಿಲ್ಲದೆ ಇರೋರು ಸುಮಾರು ಜನ ಇದ್ದಾರೆ, ಕಾರ್ ಬೇಕು ಅನ್ನೋರು ಸುಮಾರು ಜನ ಇದ್ದಾರೆ. ಬನ್ನಿ, ನಿಮ್ಗೆ ಬೇಕಾಗಿದ್ದ ಗಾಡಿ ತಗೊಳ್ಳಿ, ತಿಂಗಳ ಕಟ್ಕೊಂಡು ಹೋಗ್ಬೋದು, ಕಾರಲ್ಲಿ ಓಡಾಡ್ಬೋದು ಅಲ್ವಾ ಸರ್? ಹೌದು ಸರ್. ಸರ್ ಹೋಂಡಾ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಹೋಂಡಾ ಇದು ಬಂದ್ಬಿಟ್ಟು 7 ಸೀಟರ್ ಸರ್. ಇದು ಎರ್ಟಿಗಾ ಬರುತ್ತಲ್ಲ, ಆ ತರ ವೆಹಿಕಲ್ ಇದು. 7 ಸೀಟರ್. ಜಾಜಾ ಮೊಬಿಲಿನೋ ಸರ್? ಇದು ಬಂದ್ಬಿಟ್ಟು BRV ಸರ್. ಮೊಬಿಲಿಯೋಗಿಂದ ಅಪ್ಗ್ರೇಡೆಡ್ ಮಾಡಲ್ ಇದು. ಇದರಲ್ಲಿ ಏನಂದ್ರೆ ಮೊಬಿಲಿಯೋ ಬಂದ್ಬಿಟ್ಟು ಹೈಟ್ ಕಮ್ಮಿ ಇರುತ್ತೆ. ಹೌದು. ಇದು ಹೈಟ್ ಜಾಸ್ತಿ ಇರುತ್ತೆ. SUV ಟೈಪ್ ಇದು. ರಫ್ ಅಂಡ್ ಟಫ್ ವೆಹಿಕಲ್ ಇದು. 8 ಸೀಟರ್. ಡೀಸೆಲ್ ಅಲ್ಲ ಸರ್? ಡೀಸೆಲ್ ಸರ್. 20 ಬರುತ್ತೆ ಮೈಲೇಜ್ ಹೈವೇ ಅಲ್ಲಿ. 15 ಬರುತ್ತೆ. ಹೌದಾ? ಡೀಸೆಲ್ ವೇರಿಯಂಟ್ ಒಳ್ಳೆ ಡಿಮ್ಯಾಂಡೆಡ್ ವೆಹಿಕಲ್, ಯಾಕಂದ್ರೆ ಒಳ್ಳೆ ಮೈಲೇಜ್ ಸಿಗುತ್ತೆ, ಲೋ ಮೇಂಟೆನೆನ್ಸ್ ಸರ್. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಸರ್? 1 lakh ಓಡಿದೆ ಸರ್. 1 ಲಕ್ಷ ಓಡಿರುವಂತ ಗಾಡಿ, 7 ಸೀಟರ್, ಅದು ಹೋಂಡಾ. ಏನ್ ಸರ್ ಪ್ರೈಸ್? 2017 ಮಾಡಲ್ ಸರ್. 17 ಮಾಡಲ್ ಸರ್. ಸಿಂಗಲ್ ಓನರ್ ಸರ್. ಪ್ರೈಸ್ ಮಾರ್ಕೆಟ್ ಅಲ್ಲಿ ಇದೆ ಸರ್, 7 lakhs ಎಲ್ಲ ಕೇಳ್ತಾರೆ. ಹೌದು.
ನಮ್ಮ ಹತ್ರ ಬರೀ 590 ಸರ್. 590. ಓನ್ಲಿ 590. ಲೋನ್ ಎಷ್ಟಾಗುತ್ತೆ ಸರ್? ಫುಲ್ ಲೋನ್ ಮಾಡ್ತೀನಿ ಸರ್, 6 ಲಕ್ಷ ಲೋನ್ ಮಾಡ್ತೀನಿ. ಜೀರೋ ಡೌನ್ ಪೇಮೆಂಟ್. ಜೀರೋ ಡೌನ್ ಪೇಮೆಂಟ್ ಸರ್. ಸೂಪರ್. ಸಿಂಗಲ್ ಓನರ್ 2017. ಓಕೆ. ಓನ್ಲಿ 590 ಸರ್. ಜೀರೋ ಡೌನ್ ಪೇಮೆಂಟ್. ಸೈನ್ ಮಾಡಬೇಕು, ವೆಹಿಕಲ್ ತಗೊಂಡೋಗ್ಬೇಕು. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ಇನ್ನೊಂದು 800 ಇದೆ. ಇದು ಆಲ್ಟೋ K10 ಸರ್. K10 ಆಯ್ತಾ ಫ್ರೆಂಡ್ಸ್? ನನಗೆ 4-5 ಜನ ಮೆಸೇಜ್ ಮಾಡಿದ್ರಿ K10 ಬೇಕು ಅಂತ ಲಾಸ್ಟ್ ಟೈಮು. ನೋಡ್ಕೊಳ್ಳಿ, ಈ ಶೋರೂಮ್ ಅಲ್ಲಿ 4-5 ವೆಹಿಕಲ್ಸ್ ಇದೆ. ಹೌದು ಸರ್. 1 2 3 4 5 ವೆಹಿಕಲ್ಸ್ ಇದೆ. K10 ಯಾರಾದರೂ ಇದ್ರೆ ಖಂಡಿತ ಇಲ್ಲಿ ವಿಸಿಟ್ ಮಾಡಿ. ನಂಬರ್ ಕೊಟ್ಟಿರ್ತೀನಿ, ಲೊಕೇಶನ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ತಿಳ್ಕೊಳ್ಳಿ. ಸರ್ ಡೀಟೇಲ್ಸ್ ಕೊಡಿ ಸರ್ ಇದ್ರ ಬಗ್ಗೆ. ಸರ್ ಇದು 2017 ಮಾಡೆಲ್ ಸರ್. ಇದು ಆಲ್ಟೋ K10 ಆಟೋಮೆಟಿಕ್. ಓಕೆ. VXI ಸರ್. VXI ಆಪ್ಷನಲ್. 4 ಬ್ರ್ಯಾಂಡ್ ನ್ಯೂ ಟೈಪ್ಸ್ ಇದೆ. 50,000 ಓಡಿದೆ. ಎಲ್ಲ ಶೋರೂಮ್ ಟ್ರ್ಯಾಕ್ ಇದೆ. ಓನ್ಲಿ 330 ಸರ್. 330. ಓನ್ಲಿ 330. ಇದನ್ನು ಅಷ್ಟೇ ಸರ್. ಜೀರೋ ಡೌನ್ ಪೇಮೆಂಟ್. ಜೀರೋ ಡೌನ್ ಪೇಮೆಂಟ್. ಜೀರೋ ಡೌನ್ ಪೇಮೆಂಟ್. ಸೈನ್ ಮಾಡಿ ತಗೊಂಡೋಗಿ ಅಷ್ಟೇ. ನೋಡಿ ಕಂಡೀಷನ್ ನೋಡಿ ವೆಹಿಕಲ್. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಏರ್ ಬ್ಯಾಗ್ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಆಟೋ ಗೇರ್ ಶಿಫ್ಟ್. ಆಟೋ ಗೇರ್ ಶಿಫ್ಟ್, AMT.